ಜೊತೆಯಲ್ಲಿ ನ್ಯೂಸ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಜೊತೆಯಲ್ಲಿ ನ್ಯೂಸ್ ಜೊತೆ ಮಾತನಾಡಿದ ಮಾಜಿ ಬಿಬಿಎಂಪಿ ಸದಸ್ಯ ಬಾಲಕೃಷ್ಣ, ಅಧಿಕಾರದಲ್ಲಿದ್ದಾಗ ಆಗದ ಕೆಲಸ ಈಗ ಆಗುತ್ತದೆಯೇ? ಪ್ರಭಾವಿಗಳ ಒತ್ತಡಕ್ಕೆ ಮಣಿದ್ರ ಅಥವಾ ವ್ಯವಸ್ಥೆ ವೈಫಲ್ಯವನ್ನೇ ಬಯಲಿಗೆಳೆದ್ರ? ಅಸಲಿಗೆ ಬಾಲಕೃಷ್ಣರವರು ಹೇಳಲು ಹೊರಟಿರುವುದು ಏನು? ಈಗ ನಿಮ್ಮ ಮುಂದೆ ಬನ್ನಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಸರ್, ಇಲ್ಲಿನ ಕೆರೆ ಅಣ್ಣಯ್ಯಪ್ಪನ ಕೆರೆ ಇಲ್ಲ ಏನು ಸರ್? ಎಷ್ಟು ದೊಡ್ಡದಾಗಿತ್ತು, ಎಷ್ಟು ಚಿಕ್ಕದಾಗಿದೆ ಸರ್ ಅದು? ಸರ್, ಅಣ್ಣಯ್ಯಪ್ಪ ಕೆರೆ ಬಂದು 4 ಎಕರೆ 14 ಗುಂಟೆ ಇದ್ದಿದ್ದು. ಹಾಂ ಸರ್. ಆಮೇಲೆ ಅದ್ರ ಪಕ್ಕದಾಗೆ 1 ಎಕರೆ 11 ಗುಂಟೆ ಗುಂಡ್ಸೋಪ್ ಬಿದ್ದಿದ್ದು. ಅದು ಏನಾಯಿತು ಅಂದರೆ, ಮೊದಲು ಸುತ್ತು ರಾಜಕಾಲುವೆ ಇತ್ತು. ರಾಜಕಾಲುವೆಗೆ ಒಂದು ಪ್ರಭಾವ ವ್ಯಕ್ತಿ ಒಬ್ಬ ಏನು ಮಾಡ್ತಾನೆ, ರಾಜಕಾಲುವೆ ಕೆರೆ ಪಕ್ಕದ ಒಂದು ಇದು ನಕಾಸಿ ರಸ್ತೆ ಇದ್ದದನ್ನು ಕಾಂಪೌಂಡ್ ಹಾಕೊಂಡಿದ್ದಾನೆ. ಅದ್ರಾಗ ಒಂದು 25% ಅಷ್ಟು ಅಪಾರ್ಟ್ಮೆಂಟ್ಸೇ ಕಟ್ಟಿದ್ದಾನೆ. ನಾನು ಸುಮಾರು ಸರಿ ಅರ್ಜಿ ಕೊಟ್ಟೆ, ಸುಮಾರು ಸರಿ ಇದು ಮಾಡಿದೆ. ಅದನ್ನ ಹೆಸರು ಹೇಳಿದ್ರೆ ತಪ್ಪಾಗ್ತದೆ. ನಾವೊಂದು ಈ ಭಾಗದ ಕೌನ್ಸಿಲರ್ ಆಗಿದ್ದಾಗ ನಾನು ಆ ಕೆಲಸ ಮಾಡ್ಬೋದಾಗಿತ್ತು. ನನಗೆ ನಾನಾ ಥರದ ಒತ್ತಡಗಳು ಬಂದಿರೋದ್ರಿಂದ ನಾನು ಅಟ್ಲೀಸ್ಟ್ ದಾರಿನಾದ್ರು ಬಿಡೋಣ, ಆ ದಾರಿನೂ ಬಿಡಲಿಲ್ಲ. ಆಮೇಲೆ ನಾನೇ ಒಂದ್ಸರಿ ದೌರ್ಜನ್ಯವಾಗಿ ಎಲ್ಲವ ಕಿತ್ತಾಕ್ಬಿಟ್ಟು ಈ ಭಾಗದ ನಮ್ಮ ಒಂದು ಹುಡುಗರನ್ನ ಹಾಕೊಂಡು ಒಂದು ಸ್ಟೇ ತಂದು ಆ ಹುಡುಗರಿಗೆ ಹೇಳಿ ಒಂದು ಕಾಂಪೌಂಡ್ ಹಾಕಿ ಬೋರ್ಡ್ ಹಾಕಿದ್ವಿ. ಆಗೋದನ್ನ ಎಲ್ಲರೂ ಗಮನಕ್ಕೂ ತಂದಿದ್ದೀವಿ. ಆದರೆ ಅದನ್ನು ಇವತ್ತವರೆಗೂ ಕಾಂಪೌಂಡನ್ನು ತೆರವುಗೊಳಿಸಿಲ್ಲ. ನಾವು ಇನ್ನೂ ಸ್ವಲ್ಪ ದಿವಸ ನೋಡ್ತೀವಿ. ಇಲ್ಲಿ ಸಂಘ ಸಂಸ್ಥೆ ಹುಡುಗರು ಸುಮಾರು ಜನ ಇದ್ದಾರೆ, ಅವರೆಲ್ಲ ಬಂದಿದ್ದಾರೆ ಅಂತ. ನಾವೇನು ಅಲ್ಲಿ ಹೋಗ್ಬಿಟ್ಟು ಸಂಘ ಸಂಸ್ಥೆ ಹುಡುಗರ ಜೊತೆಗೆ ಇಟ್ಕೊಂಡು ನಮ್ಮ ಹಿರಿಯರು, ನಮ್ಮನೆಲ್ಲ ಕಿರಿಯರು ಜನಗಳಿದ್ದಾರೆ. ಆ ಗುಂಟೊಬ್ಬು ಅದರಲ್ಲಿ ಮರ ಇಲ್ಲ, ಏನೂ ಇಲ್ಲ. ಇಲ್ಲ ಒಂದು ಹಾಸ್ಪಿಟ್ಲ್ ಆಗ್ಬೋದು, ಇಲ್ಲ ಒಂದು ಸಮುದಾಯ ಭವನ ಆಗ್ಬೋದು, ಒಂದು ಏನೋ ಮಕ್ಕಳಿಗೆ ಒಂದು ಚಟುವಟಿಕೆಗೆ ಆಗುವಂಥ ಕೆಲಸ ಆಗ್ಬೋದು, ವಾಲಿಬಾಲ್ ಗ್ರೌಂಡ್ ಆಗ್ಬೋದು, ಇಲ್ಲ ಹುಡುಗರಿಗೆ ಫೀಲ್ಡ್ ಇದೆ ಪಾರ್ಕಲ್ಲಿ. 1 ಎಕರೆ ಬಿಡೋದು ಒಳ್ಳೆ ಫೀಲ್ಡು ಮಾಡ್ಬೋದು. ಅದನ್ನು ಮಾಡೋಕ್ಕೆ ನಾವು ಸುಮಾರು ಸಂಘ ಸಂಸ್ಥೆಗಳು ಕೇಳಿದ್ದಾರೆ, ಬನ್ನಿ ಅಣ್ಣ ನಾವು ಸಾಥ್ ಕೊಡ್ತೀನಿ ಅಂತ. ಒಂದ್ಸರಿ ಅವ್ರನ್ನೆಲ್ಲ ಸೇರಿಕೊಂಡು ಅವ್ರ ಜೊತೆಗೆ ನಾನು ಮಾಡ್ಕೊಡ್ತೀನಿ. ಈ ಥರದ್ದು ಜಾಗಗಳು ಬೇಕಾದಷ್ಟು ನಮ್ಮ ಏರಿಯಾದಲ್ಲಿ ದೇವಸ್ಥಾನದ ಜಾಗಗಳು ಬೇಜಾರು ಸುತ್ತಮುತ್ತ ಇದ್ದೆಲ್ಲ ದೇವಸ್ಥಾನದ ಜಾಗಗಳಿದೆ. ಎಲ್ಲೆಲ್ಲಿ ಸರ್ ಅದು? ಎಲ್ಚನಹಳ್ಳಿ ಕೆರೆ ಆಗ್ಬೋದು, ಜನಹಳ್ಳಿ ಕೆರೆ ಆಗ್ಬೋದು, ಜನಹಳ್ಳಿ ಸುತ್ತಮುತ್ತ ಬಡಾವಣೆಗಳಾಗ್ಬೋದು, ಸಾಲಕ್ಕಿ ಕೆರೆದಲ್ಲಿ ಪಾಪ ಹೆಚ್ಚು ಕಮ್ಮಿ ಎಲ್ಲ ಕ್ಲಿಯರ್ ಆದ ಬಂದೈತೆ. ಅಲ್ಲಿ ಸುತ್ತ ಬಡಜನಗಳು ಮನೆ ಕಟ್ಕೊಂಡಿದ್ದಾರೆ, ಸಹಕಾರ ಅಪಾರ್ಟ್ಮೆಂಟ್ಸ್ ಅಲ್ಲಿ ಅಪಾರ್ಟ್ಮೆಂಟ್ಸ್ ಕಟ್ಕೊಂಡಿರೋದೆಲ್ಲ ಕೆರೆ ಜಾಗನೇ. ಅಲ್ಲಿ ಯಾರ್ಯಾರು ಇನ್ನೊಳಗಾವ್ರು ಏನೇನಂತ ಎಲ್ಲ ಬಂದು ನಾವು ಯಾಕೆ ಅಂದರೆ ಜನಗಳನ್ನ ಇಷ್ಟು ದೂರ ಕಟ್ಕೊಂಡು ನಾವು ಏನೋ ದೌರ್ಜನ್ಯ ಮಾಡಿದ್ರೆ ಅವ್ರದ್ದೇ ಅನ್ನೋ ಒಂದು ಇನ್ಫ್ಲೂಯೆನ್ಸು, ಅವ್ರದ್ದೇ ಒಂದು ದೌರ್ಜನ್ಯ ಅವ್ರಿಗೆ ಎಲ್ಲ ಜಾಗನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ನಮಗೆ ಗೊತ್ತಿದ್ದಕ್ಕೆ ಇವಾಗ ಏನೋ ಡಿ ಕೆ ಶಿವಕುಮಾರ್ CM ಆಗವ್ರೆ, ಸೀರಿಯಸ್ ಆಗಿ ತಗೊಂಡಂಥ ಜಾಗಗಳಲ್ಲಿ ತೆರವುಗೊಳಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಹೇಳೋದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಏರಿಯಾದಲ್ಲಿ ಸುಮಾರು ಜನ ದೇವಸ್ಥಾನ ಜಾಗದಲ್ಲಿ ಮನೆಗೆ ತಿಳ್ಕೊಂಡ್ಬಿಟ್ಟವ್ರೆ. ಯಾವ ದೇವಸ್ಥಾನ ಸರ್ ಅದು? ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಆಗ್ಬೋದು, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಜಾಸ್ತಿ, ಜನಹಳ್ಳಿ ರಾಮನ ದೇವಸ್ಥಾನದ ಆಗ್ಬೋದು. ಅಪ್ಪಬ್ಬ ಅಲ್ಲಿ ಅರ್ಚಕರ ಜಾಗಗಳಲ್ಲಿ ಅವ್ರಿಗೆ ಒಂದು ಸೈಟ್ ಕೊಡ್ತಿದ್ದಂಗೆ ಅವ್ರಿಗೆ ಅವರೇ ದೌರ್ಜನ್ಯವಾಗಿ ಅವ್ರ ಜಾಗಗಳು ತಗೊಂಡು ಮಾಡ್ಕೊಂಡು ಅವ್ರಿಗೆ ಮೋಸ ಮಾಡಿ ಆ ಬ್ರಾಹ್ಮಣರಿಗೆ ಒಂದು ಸೈಟ್ ಕೊಡಲಿಲ್ಲ. ಸರ್, ಯಾರ್ಯಾರಂತ ಒಂದು ಸ್ವಲ್ಪ ಹೆಸರು ಹೇಳಕ್ಕಾಗುತ್ತೆ ಸರ್? ಸರ್, ನಾವು ಹೆಸರು ಹೇಳ್ತಾ ಹೋದ್ರೆ ತುಂಬಾ ಐತೆ. ನಾವೇನ್ ಗೊತ್ತಾ, ನಾವು ಹೆಸರು ಹೇಳಕ್ ಆಗಲ್ಲ. 1-2 ಹೆಸರು ಸಾಕು. 2 ಹೇಳಲ್ಲ, 1 ಹೇಳಲ್ಲ. ಏನ್ ಗೊತ್ತಾ, ನೀವು ನಮ್ಮಲ್ಲಿ ಬಂದು ಕೇಳ್ತಾ ಇದ್ದೀರಾ, ನೀವು ನಾನು ಇಷ್ಟೇ ಹೇಳಿದ್ಮೇಲೆ ಹುಡ್ಕಕ್ಕೆ ಒಂದು ದಾರಿ ಹುಡ್ಕಕ್ಕೆ ಸುತ್ತಮುತ್ತ ಬಹಳಷ್ಟು ಯಾರವರು ಅಂತ ಗೊತ್ತಾಗುತ್ತೆ. ಅವ್ರನ್ನ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಸರ್, ಇದು ಈ ಸಪೋಟ ತೋಟ ಗುಂಡ್ತೋಪು ಅಂತ ಇರೋದು ಸರ್, ಅದು ಎಲ್ಲಿ ಬರುತ್ತೆ ಸರ್? ಅದು ಸಪೋಟ ತೋಟ ಗುಂಡ್ತೋಪ ಅದೆಲ್ಲ ರೆಡ್ಡಿಗಳ ಜಮೀನು. ಅದರೊಳಗೆ ಸಪೋಟ ತೋಟದಲ್ಲಿ ಕಾಲುವಾಗ
ಕೆರೆ ಜಾಗ ಕೆರೆ ಜಾಗ. ಕೆರೆ ಜಾಗದಾಗ ಯಾವ್ದು ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಹಾಕೊಂಡಿದ್ದಾನೆ. ಅದು ಸತ್ಯ. ಯಾರು ಸರ್ ಅಪಾಯಿಂಟ್ಮೆಂಟ್ ಅದು? ಅವ್ನು ಯಾರ ರೆಡ್ಡಿ ಅಂತೆ ಬಂದ್ಬಿಟ್ಟು ಅವ್ನು ಏನ್ ಗೊತ್ತಾ, ಅವ್ನ ಕತೆ ನೋಡ್ಬಿಟ್ಟು ನೀವು, ರಾಜಗೋಪಾಲ್ ರೆಡ್ಡಿ ಅಂತ ಹಾಂ ಸರ್. ಕೇಳಿದ್ರೆ ನಾನು ಅಲ್ಲಿ ಮಾತಾಡ್ತೀನಿ ಏನ್ ಮಾಡ್ಕೊಡ್ತೀನಿ ಮಾಡ್ಬೇಕಂದ್ರೆ ನಾವು ಮಾಡ್ತಾ ಇದ್ವಿ. ಮಾಡಕ್ಕೆ ಇಲ್ಲಿ ಅಕ್ಕಪಕ್ಕದಲ್ಲಿ ನಮ್ಗೆ ಗೊತ್ತಿರೋದು ಜಾಸ್ತಿ ಆಯಿತು. ಯಾವ್ದು ರಾಜಕೀಯದಾಗ ಇದನ್ನ ಕೆಟ್ಟದೇ ಯತ್ನ ಮಾಡೋಕ್ಕಲ್ಲ, ಒಳ್ಳೇದೇ ಯತ್ನ ಮಾಡ್ಬೇಕಂತ ಇವತ್ತವರೆಗೂ ನೋಡಿದ್ವಿ. ಅವ್ರು ಬರ್ತಾ ದೌರ್ಜನ್ಯ ಜಾಸ್ತಿ ಆಯಿತು. ಏನು ಗೊತ್ತಾ, ಅವ್ರದ್ದು ಅಂತ ನಮ್ಮ ಏರಿಯಾಗೆ ಏನೋ ಕೊಡುಗೆ ಇದ್ದರೆ ನಮ್ಮ ಪರ ಮಾತಾಡ್ಬೋದಾಗಿತ್ತು. ಅವ್ರಿಗೆ ದೇವಸ್ಥಾನಕ್ಕೆ ಆಗಲಿ ಅವ್ರದ್ದು ನಮ್ಮ ಏರಿಯಾಗಳಲ್ಲಿ ಯಾವುದೇ ಕೊಡುಗೆ ಅವರಿಂದ ನಮ್ಗೆ ಏನಾಗಬೇಕು, ಅವ್ರು ದುಡ್ಡು ಮಾಡ್ಕೊಂಡು ಬಂದಿರೋ ನಾವ್ಯಾಕೆ ಹೆಲ್ಪ್ ಮಾಡ್ಬೇಕು ಅಂದ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಅದನ್ನು ಕೂಡಲೇ ಕ್ರಮ ತಗೊಂಡು DC ಅವರಾಗಿರ್ಬೋದು, BBMP ಕಮಿಷನರ್ ಆಗ್ಬೋದು ತಗೊಂಡು ಅದ್ರ ಬಗ್ಗೆ ತಗೊಂಡ್ರೆ ನಮ್ಗೆ ಇನ್ನೂ ಒಳ್ಳೆ ಜಾಗ ಸಿಗ್ತದೆ. ಸಾರ್ವಜನಿಕರಿಗೆ ತುಂಬ ಒಳ್ಳೇದಾಗ್ತಾ ಇದೆ. ನಮ್ಗೆ ರೋಡ್ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ಕೊಂಡ್ರೆ ಈ ಕಸ ಗಾಡಿಗಳು ಅವ್ರಿಗೆ ತುಂಬ ಅವನು ಎಲ್ಲ ಇದು ಮಾಡಿಕೊಂಡು ನಮಗೂ ಇದಾಗ್ತದೆ, ಹೆಲ್ಪ್ ಆಗ್ತದೆ. ಅದನ್ನು ಸೀರಿಯಸ್ ಆಗಿ ಇದೇನು ಮಾಡೋದು, ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳು, ಕಮಿಷನರ್ ಆಗ್ಬೋದು, DC ಅವರಾಗಬೇಕು, ಇದ್ರ ಬಗ್ಗೆ ತಗೊಂಡ್ರೆ ಈ ಜನ ಈ ಭಾಗದ ಜನ ಅವ್ರ ಮನೆ ಪ್ರತಿಯೊಬ್ಬರು ಫೋಟೋಗೆ ಪೂಜೆ ಮಾಡಿ ಮಶಾಣ ಜಾಗನೂ ಅಷ್ಟೇ ಸಿಗ್ನಲ್ ಹತ್ರ ಅದ್ರೊಳಗೆ ಸೇರ್ಕೊಂಡಿದ್ದು. ಅದ್ರೊಳಗೆ ಮೊದಲು ಮಂಟಪ ಇತ್ತು, ಗೌರ್ಮೆಂಟ್ ಮಂಟಪಗಳೆಲ್ಲ ನನಗೆ ಅಪಾರ್ಟ್ಮೆಂಟ್ನಲ್ಲಿ ಇದು ಮಾಡ್ಕೊಡ್ತಾರೆ. ಅದೊಂದು ಮುಖ್ಯವಾದ ಜಾಗ. ಸುಮಾರು ಜಾಗಗಳಿವೆ. ಇವಾಗ ನಾನು ನಿಮ್ಗೆ ಹೇಳಿದ್ದೀನಿ, ನಿಮಗೆ ಮೂಲ ಕೊಡ್ತೀನಿ, ನೀವು ಇವಾಗ ಅವ್ರು ಹುಡುಕಿ ನೀವು ಸಹಾಯ ಮಾಡಿ ಅಂತ ನಾವು ನಮ್ಮ ಎಚ್ಚರಲ್ಲಿ ಜನರ ಪರವಾಗಿ ನೀವು ಕೇಳಬೇಕು. ತಾವು ಸಮಾಜದ ನಮ್ಮ ಎಳಚೇಹಳ್ಳಿ ವಾರ್ಡಿನ ಕಾಳಜಿ ತುಂಬ ಇದೆ. ಹಾಗಾಗಿ ನಾವು ಇಷ್ಟೊತ್ತು ಮಾತಾಡೋದಕ್ಕೆ ಧನ್ಯವಾದಗಳು. ಇದನ್ನು ಮುಂದೆ ಅಧಿಕಾರಿಗಳನ್ನ ಚಾಟಿ ಬೀಸುವಂಥ ತಾವೂ ಸಹ ಕೆಲಸ ಮಾಡಿ, ನಮ್ಮ ಸಂಸ್ಥೆ ಹಾಗೂ ನಮ್ಮ ನ್ಯೂಸ್ ಚಾನಲ್ ಸಹ ತಮ್ಮ ಜೊತೆ ಇರುತ್ತೆ ಅಂತ ತಮಗೆ ವಂದನೆಗಳು. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಯಲ್ಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.